ಹಲೋ ನಮಸ್ಕಾರ, ನೀವು ನೋಡ್ತಿದ್ದೀರಾ SA ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ತಪ್ಪದೇ ಪ್ರೆಸ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ವಾಸಸ್ಥಳ ಅಪ್ಲೈ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಬೇರೆ ವಿಡಿಯೋ ನೋಡೋ ಅವಶ್ಯಕತೆನೇ ಇಲ್ಲ. ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದೇ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾಡ ಕಚೇರಿ ಲಾಗಿನ್ ಮಾಡ್ಕೊಳ್ಳಿ. ಹೊಸ ವಿನಂತಿ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆಯಲ್ಲ ಫ್ರೆಂಡ್ಸ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕೆಳಗೆ ಇನ್ನೊಂದ್ಸರಿ ವಾಸಸ್ಥಳ ಪ್ರಮಾಣ ಪತ್ರ ಅಂತ ಕ್ಲಿಕ್ ಮಾಡಿ. ಕೆಳಗಡೆ ಸ್ಲೈಡ್ ಮಾಡ್ಕೊಳ್ಳಿ, ಮುಂದುವರಿಸಿ ಕೊಡಿ. ನೀವು ಪಡಿತರ ಚೀಟಿ ಹೊಂದಿದ್ದೀರಾ ಅನ್ನೋದನ್ನ ಇಲ್ಲ ಅಂತ ಕೊಡಿ, ಮುಂದುವರಿಸಿ. ಕೆಳಗೆ ಸ್ಲೈಡ್ ಮಾಡಿ. ನೇಮ್ ಆಸ್ ಪರ್ ಆಧಾರ್ ಅಂತ ಇದೆಯಲ್ಲ, ಅದು ಕನ್ನಡದಲ್ಲಿ ಕಸ್ಟಮರ್ದು ಆಧಾರ್ ಕಾರ್ಡಲ್ಲಿ ನೇಮ್ ಹೇಗಿದೆಯೋ ಅದೇ ಥರ ಹಾಕಿ. ಕೆಳಗಡೆ ಆಧಾರ್ ನಂಬರ್ ಹಾಕಿ. ನಾ ಇದನ್ನು ಸ್ಕಿಪ್ ಮಾಡಿದ್ದೀನಿ. ಕಸ್ಟಮರ್ ಆಧಾರ್ ಕಾರ್ಡಲ್ಲಿ ಅಡ್ರೆಸ್ ಹೇಗಿದೆಯೋ ನೋಡ್ಕೊಂಡು ಅಡ್ರೆಸ್ ಹಾಕಿ. ತಾಲೂಕು, ಹೋಬಳಿ, ಗ್ರಾಮ, ಅರ್ಜಿದಾರರ ಹೆಸರು ಅಂತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಟೈಟಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಟೂಡೆಂಟ್ ಆಗಿದ್ರೆ ಕುಮಾರ, ಕುಮಾರಿ ಅಂತ ಹಾಕಿ. ಇಲ್ಲ ಅಂದರೆ ಶ್ರೀ ಅಥವಾ ಶ್ರೀಮತಿ ಅಂತ ಹಾಕಿ. ನಾನು ಶ್ರೀಮತಿ ಅಂತ ಹಾಕ್ತಾ ಇದ್ದೀನಿ. ಗಂಡನ ಹೆಸರಿದ್ರೆ ಕೋಮ್ ಅಂತ ಹಾಕಿ, ನನ್ನ ಹೆಸರಿದ್ರೆ ಬಿನ್ ಅಂತ ಹಾಕಿ. ಇಲ್ಲಿ ತಾಯಿ ಹೆಸರು ಹಾಕಿ. ಈ 3 ಕಾಲಮಲ್ಲೂ ಅಡ್ರೆಸ್ ಹಾಕಿ. ಇಲ್ಲಿ ಪಿನ್ ಕೋಡ್ ಹಾಕಿ. ಮೊಬೈಲ್ ನಂಬರ್ ಹಾಕಿ OTP ಕಳುಹಿಸಿ ಮೇಲೆ ಕ್ಲಿಕ್ ಮಾಡಿ. OTP ಕಳುಹಿಸಿ ಕೊಡ್ತಾ ಇದ್ದೀನಿ. ನಿಮ್ಮ ಫೋನ್ಗೆ ಬಂದಂಥ OTPನ ಹಾಕಿ ಪರಿಶೀಲಿಸಿ ಕೊಡಿ. ಇವಾಗ ಇಮೇಲ್ ಅಡ್ರೆಸ್ ಹಾಕ್ತಿದ್ದೀನಿ. ಇಮೇಲ್ ಅಡ್ರೆಸ್ ಹಾಕಿದ್ದೀನಿ. OTP ಕಳುಹಿಸಿ ಬಂದಂಥ ಇಮೇಲ್ಗೆ ಬಂದಂಥ OTPನ ಕೆಳಗಡೆ ಹಾಕಿ ಪರಿಶೀಲಿಸಿ ಕೊಡಿ, ಮುಂದುವರಿಸಿ ಕೊಡಿ. ಎಷ್ಟು ವರ್ಷಗಳಿಂದ ವಾಸವಾಗಿದ್ದೀರಿ ಅಂತ ಕೇಳುತ್ತೆ ಫ್ರೆಂಡ್ಸ್. ಇಲ್ಲಿ ಎಷ್ಟು ವರ್ಷ ಮತ್ತು ಎಷ್ಟು ತಿಂಗಳು ಅಂತ ಹಾಕಬೇಕು. ಅವರ ಆಧಾರ್ ಕಾರ್ಡಲ್ಲಿ ನೋಡಿ. ಡಾಕ್ಯುಮೆಂಟ್ಸ್ ಏನೇನು ಬೇಕು ಅಂತ ತೋರಿಸ್ತಾ ಇದೆ. ಡಾಕ್ಯುಮೆಂಟ್ಸ್ನ 200 KB ಮೊದಲೇ ಮಾಡ್ಕೊಂಡು ಇಟ್ಕೊಂಡಿರಿ. 200 KB ಹೇಗೆ ಮಾಡೋದು ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಕಳಿಸಿರ್ತೀನಿ, ಅದನ್ನ ನೋಡ್ಕೋಬಹುದು ನೀವು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಡಾಕ್ಯುಮೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಕೊಡಿ. ಎಲ್ಲಾನು ಹೀಗೆ ಮಾಡಿ. ಚೂಸ್ ಫೈಲು, ಡಾಕ್ಯುಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು, ಅಪ್ಲೋಡ್ ಫೈಲ್ ಕೊಡಿ. ಅಪ್ಲೋಡ್ ಡಾಕ್ಯುಮೆಂಟ್ ಕೊಟ್ಮೇಲೆ ಅಪ್ಲೋಡ್ ಸಕ್ಸಸ್ಫುಲ್ ಅಂತ ಬಂದರೆ ಅದು ಅಪ್ಲೋಡ್ ಆದಂಗೆ ಫ್ರೆಂಡ್ಸ್. ಕೆಳಗಡೆ ಸಲ್ಲಿಸು ಕೊಡಿ. ಸಕ್ಸಸ್ಫುಲ್ ಆದಮೇಲೆ ಆಡಿ ನಂಬರ್ ಜನರೇಟ್ ಆಯಿತು, ಕಾಪಿ ಮಾಡ್ಕೊಂಡು ಇಟ್ಕೊಳ್ಳಿ. ಓಕೆ ಅಂತ ಕೊಡಿ. ನೋಡಿ, ಈ ಥರ ಸ್ಲಿಪ್ ಜನರೇಟ್ ಆಗಿದೆ. ಇವಾಗ ಈ ಸೈನ್ ಇನ್ ಮಾಡೋದು ಹೇಗೆ ಅಂತ ನೋಡಿ. ಮೇಲೆ ಆಧಾರ್ ನಂಬರ್ ಹಾಕಿ, ಗೆಟ್ OTP ಕೊಡಿ. ಕಸ್ಟಮರ್ ಆಧಾರ್ ನಂಬರ್ ಹಾಕಿ ಮೇಲೆ ಆಧಾರ್ ನಂಬರ್ ಹಾಕಿ ಗೆಟ್ OTP ಕೊಟ್ಟಿದ್ದೀನಿ. ಬಂದಂಥ OTPನ ಇಲ್ಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಕಾಮೆಂಟ್ಸ್ ಮಾಡಿ. ಎಂಟರ್ ಯುವರ್ ಆಧಾರ್ OTP ಅಂತಿದೆಯಲ್ಲ, ಅಲ್ಲಿ ಹಾಕಿ. OTP ಹಾಕಿದ್ದೀನಿ, ಸಬ್ಮಿಟ್ ಕೊಟ್ಟೆ. ಈ ಸೈನಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಇವಾಗ ಹಣ ಪಾವತಿಸಲು ಮುಂದುವರೆಸಿರಿ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಕೆಳಗಡೆ ಒಂದು ಚೆಕ್ ಬಾಕ್ಸ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿಕೊಂಡು SBI UPI ಅಂತ ಕೊಡಿ. ನಾನು ಸ್ಕ್ಯಾನರ್ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. UPI ಸ್ಕ್ಯಾನರ್, QR ಕೋಡ್, ಪೇ ನಾವು. ಸ್ಕ್ಯಾನ್ ಮಾಡ್ಕೊಂಡು ಪೇ ಮಾಡಿ. ಪೇ ಆಯಿತು ಫ್ರೆಂಡ್ಸ್. ಇವಾಗ ನೀವು ಅಪ್ಲೈ ಮಾಡೋದು ಎಲ್ಲಿ ಹೋಗೋ ಅವಶ್ಯಕತೆ ಇಲ್ಲ, ನಾಡ ಕಚೇರಿ ಹೋಗೋ ಅವಶ್ಯಕತೆ ಇಲ್ಲ. ಆನ್ಲೈನಲ್ಲೇ ಅಪ್ಲಿಕೇಶನ್ ಹಾಕಿದಿರಲ್ಲ, ಆನ್ಲೈನಲ್ಲಿ ಬಂದ್ಬಿಡುತ್ತೆ ಫ್ರೆಂಡ್ಸ್. ವಾಸಸ್ಥಳ ರೆಡಿಯಾಗಿ. ಡಾಕ್ಯುಮೆಂಟ್ಸ್ ಎಲ್ಲಿ ಸಬ್ಮಿಟ್ ಮಾಡೋದಿಲ್ಲ, ಇಲ್ಲೇ ಡಾಕ್ಯುಮೆಂಟು PDF ಮಾಡಿ ಹಾಕಿದ್ದೀವಲ್ಲ, ಅಷ್ಟೇ ಸಾಕು. ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ ಫ್ರೆಂಡ್ಸ್.